ಯಾವಾಗ ಮದುವೆ ಆದ್ರಿ? ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:30ಗೆ. ಎಸ್ ಪಿ ಅವ್ರು ಏನು ಹೇಳಿದ್ರು ಅಂದರೆ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ್ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ನಮ್ಮದು ನಮ್ಮ ಮಾವನೇ ಭಯ ರೀ ನಮ್ಮದು. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಆಯ್ತು ರೀ ಪರಿಚಯ. ಯಾವಾಗ ಪರಿಚಯ ಆಗಿದ್ದು? 1-2 ವರ್ಷ ಆಯ್ತು ರೀ. ಈಗ ನೀವು ಬೆಂಗಳೂರು ಶಿವಮೊಗ್ಗದಲ್ಲಿದೆ ರೀ. ಹೆಂಗಾಯ್ತು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಪರಿಚಯ ಆಯ್ತು? ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು. ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು. ಸೊ ಬೆಳಗಾವಿಲಿ ಮದುವೆ ಇದೆ ಅಂತಂದ ಬಂದಾಗ ನನಗೆ ಇವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೈ ತುತ್ತು ತಿನ್ಸೋದು ಮಗಳ ಥರ ನೋಡಿಕೊಂಡ್ರು. ಸೊ ನನಗೆ ಇದೇ ಮನೆ ಬೇಕು ಅಂತ ನಾನು ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ವೀಕ್ಷಕರೇ, ಈ ವಿಡಿಯೋ ನೋಡ್ತಿರುವಾಗ ನಿಮಗೂ ಅನ್ಸಿರುತ್ತೆ, ಎಷ್ಟು ಒಳ್ಳೆಯ ಹುಡುಗಿ ಇವಳು, ಪ್ರೀತಿಗೋಸ್ಕರ 12 ಕೋಟಿ ಆಸ್ತಿಯನ್ನು ಬಿಟ್ಟು ಸಾಮಾನ್ಯ ಹುಡುಗನನ್ನು ಮದುವೆಯಾಗಿರುವ ಈ ಹುಡುಗಿ ತರಾನೇ ನಮಗೂ ಒಂದು ಒಳ್ಳೆಯ ಹುಡುಗಿ ಸಿಗಬಾರ್ದಿತ್ತಾ ಅಂತ. ಹೌದು, ನಾನು ಸಹ ಈ ಸ್ಟೋರಿ ನ್ಯೂಸ್ನಲ್ಲಿ ಬರುವಾಗ ನೋಡಿ, ಅಯ್ಯೋ ಎಷ್ಟು ಒಳ್ಳೆಯ ಹುಡುಗಿ ಇವಳು, ಪ್ರೀತಿಗೋಸ್ಕರ 12 ಕೋಟಿ ಆಸ್ತಿಯನ್ನು ಬಿಟ್ಟು ಬಂದಿದ್ದಾಳೆ, ಇಂಥ ಹುಡುಗಿಗೆ ಒಳ್ಳೆಯದಾಗ್ಲಿ ಅಂತ ಅನ್ಕೊಂಡಿದ್ದೆ. ದಿನ ಬೆಳಿಗ್ಗೆ ಮತ್ತೆ ನ್ಯೂಸ್ ನೋಡಿದಾಗಲೇ ಗೊತ್ತಾಗಿದ್ದು ಇವಳು ಎಷ್ಟು ಜಗತ್ ಕಿಲಾಡಿ ಅಂತ. ಬನ್ನಿ ಇವಳ ಬಗ್ಗೆ ಪೂರ್ತಿ ತಿಳಿದುಕೊಳ್ಳೋಣ. ಈಕೆ ಹೆಸರು ಪ್ರಿಯಾಂಕಾ. ಬೆಳಗಾವಿ ಮೂಲದ ಪ್ರಿಯಾಂಕಾಗೆ ಇನ್ಸ್ಟಾಗ್ರಾಮ್ ಹುಚ್ಚು. ಪ್ರಿಯಾಂಕಾ 3 ಗಂಡಂದಿರ ಮುದ್ದಿನ ಹೆಂಡತಿ. ಈಕೆ ಮದುವೆಯಾಗಿರೋದು ಒಂದಲ್ಲ ಎರಡಲ್ಲ 3 ಮದುವೆ. ನಾನು ನಿಮ್ಗೆ ಮೊದಲೇ ತಿಳಿಸಿದಂತೆ ಪ್ರಿಯಾಂಕಾಳಿಗೆ ಇನ್ಸ್ಟಾಗ್ರಾಮ್ ಹುಚ್ಚು. ಇನ್ಸ್ಟಾಗ್ರಾಮ್ನಲ್ಲಿ ಮೊದಲು ಪರಿಚಯನಾದವನೇ ಚಿಕ್ಕಬಳ್ಳಾಪುರದ ಮುನಿರಾಜು. ಮೊದಲು ಪರಿಚಯವಾಗಿ ನಂತರ ಪ್ರೀತಿಯಾಗಿ ನಂತರ ಮದುವೆ ಆಗ್ತಾರೆ. ಸ್ವಲ್ಪ ತಿಂಗಳುಗಳ ಕಾಲ ಚೆನ್ನಾಗೇ ಇದ್ದಂತಹ ಪ್ರಿಯಾಂಕಾ ತನ್ನ ನಿಜ ಬಣ್ಣವನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಇನ್ಸ್ಟಾಗ್ರಾಮ್ ಮೂಲಕ ಶಿಡ್ಲಘಟ್ಟದ ಕಾರು ಚಾಲಕ ಸುಧಾಕರ್ ಜೊತೆ ಲವ್ ಮಾಡ್ತಾಳೆ. ಲವ್ ಮಾಡಿ 2ನೇ ಮದುವೆ ಸಹ ಆಗ್ಬಿಡ್ತಾಳೆ. ಆಗ ವಿಷಯ ತಿಳಿದ ಮೊದಲನೇ ಗಂಡ ಬಂದು ಆಕೆಗೆ ಬುದ್ಧಿ ಹೇಳಿ ತನ್ನ ಜೊತೆ ವಾಪಸ್ ಕರ್ಕೊಂಡು ಹೋಗಿರ್ತಾನೆ. ಸ್ವಲ್ಪ ದಿನ ಮೊದಲನೇ ಗಂಡನ ಜೊತೆ ಇದ್ದಂತಹ ಪ್ರಿಯಾಂಕಾ ಸುಧಾಕರನೇ ಬೇಕು ಅಂತ ಮತ್ತೆ ಓಡ್ ಬಂದ್ಬಿಡ್ತಾಳೆ. 2ನೇ ಗಂಡನ ಜೊತೆ 8 ತಿಂಗಳುಗಳ ಕಾಲ ಕಳೆದ ಮೇಲೆ ಇವನು ಸಹ ಬೋರ್ ಅನಿಸಿದಾಗ 3ನೇ ಬಲಿಪಶುವನ್ನ ಹುಡುಕ್ತಾಳೆ. ಸಿಗುವವನೇ ಬೆಳಗಾವಿ ಮೂಲದ ಪೇಂಟರ್ ರೋಹಿತ್. ಪ್ರಿಯಾಂಕಾಗೆ ರೋಹಿತ್ ಸಿಕ್ಕಿದ್ದು ಸಹ ಇನ್ಸ್ಟಾಗ್ರಾಮ್ ಮೂಲಕವೇ. ಇನ್ಸ್ಟಾಗ್ರಾಮ್ ನಲ್ಲಿ ಹಾಯ್ ಅಲೋ ಅಂತ ಮೆಸೇಜ್ ಶುರುವಾಗುತ್ತೆ. ಪ್ರಿಯಾಂಕಾ ರೋಹಿತ್ಗೆ ತಾನು ಶ್ರೀಮಂತೆ ಹುಡುಗಿ, ತನ್ನ ಹೆಸರಿನಲ್ಲಿ 12 ಕೋಟಿ ಆಸ್ತಿ ಇದೆ, ನನ್ನ ಮಾವ ಚಿತ್ರಹಿಂಸೆ ಕೊಡ್ತಿದ್ದಾನೆ ಅಂತ ಸುಳ್ಳು ಹೇಳಿ ತನ್ನ ಪ್ರೀತಿಯ ಬಲೆಗೆ ರೋಹಿತ್ನನ್ನ ಬೀಳಿಸ್ಕೊಳ್ತಾಳೆ. ಇದನ್ನು ನಂಬಿದಂತಹ ರೋಹಿತ್ ಪ್ರಿಯಾಂಕಾಳನ್ನು ಬೆಳಗಾವಿಯಲ್ಲಿ ಮದುವೆಯಾಗ್ಬಿಡ್ತಾನೆ. ಅದೇ ದಿನ ಬೆಳಗಾವಿ SP ಆಫೀಸ್ಗೆ ಹೋದ ನವ ಮದುಮಗಳು ತಮಗೆ ತನ್ನ ಮಾವ ಸುಧಾಕರ್ ಎಂಬುವವರಿಂದ ಜೀವ ಬೆದರಿಕೆ ಇದೆ ಅಂತ ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಬಿಡ್ತಾರೆ. ಪ್ರಿಯಾಂಕಾಳ ನವರಂಗಿ ಆಟವನ್ನು ತಿಳಿಯದ SP ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡುವುದಾಗಿ ಆಶ್ವಾಸನೆಯನ್ನ ನೀಡ್ತಾರೆ. ಕೂಡಲೇ ಮಾಧ್ಯಮದವರ ಮುಂದೆ ಬಂದ ಜೋಡಿ ತಮ್ಮ ಲವ್ ಹೇಗಾಯಿತು, ಆಕೆಯ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ, ಅವಳ ಮಾವ ಸುಧಾಕರ್ನಿಂದ ಜೀವ ಬೆದರಿಕೆ ಇದೆ, ಬೆಳಗಾವಿ SP ತಮಗೆ ಸಂಪೂರ್ಣ ಪ್ರೊಟೆಕ್ಷನ್ ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಇಂಟರ್ವ್ಯೂ ಅನ್ನ ಕೊಟ್ಬಿಡ್ತಾರೆ. ನ್ಯೂಸ್ ನೋಡಿದಂತಹ ಸುಧಾಕರ್ ಅಂದರೆ ಪ್ರಿಯಾಂಕಾಳ 2ನೇ ಗಂಡ ಮರುದಿನ ಬೆಳಗ್ಗೆ ಬೆಳಗಾವಿ SP ಮುಂದೆ ಪ್ರತ್ಯಕ್ಷನಾಗಿ ಬಿಡ್ತಾನೆ. ಸರ್, ನಾನು ಸುಧಾಕರ್ ಅಂತ, ಪ್ರಿಯಾಂಕಾಳ ಸೋದರ ಮಾವ ಅಲ್ಲ, ನಾನು ಅವಳ 2ನೇ ಗಂಡ. ನಾನು ಮನೆಯಲ್ಲಿ ಇಲ್ಲದಿದ್ದಾಗ 3ನೇಯವನ ಜೊತೆ ಮದುವೆಯಾಗಿದ್ದಾಳೆ. ಹೆಸರಿನಲ್ಲಿ 12 ಕೋಟಿ ಆಸ್ತಿನೂ ಇಲ್ಲ, ಏನೂ ಇಲ್ಲ, ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿ ತನ್ನ ಮಾನ ಹಾನಿ ಮಾಡುತ್ತಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಸಹ ಮಾಡಿಬಿಡ್ತಾನೆ. ಇದನ್ನ ಕೇಳಿದಂತ ಪೊಲೀಸರು ಒಂದು ಕ್ಷಣ ದಂಗಾಗಿ ಬಿಡ್ತಾರೆ. ಏಕೆಂದ್ರೆ ಎಷ್ಟು ಧೈರ್ಯ ಇದ್ರೆ 3 ಮದುವೆಯಾಗಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಪ್ರೊಟೆಕ್ಷನ್ ಕೇಳ್ತಿದ್ದಾಳೆ ಅಂತ. ವೀಕ್ಷಕರೇ, ಇಲ್ಲಿ ಪ್ರಿಯಾಂಕಾಳ ಮೊದಲನೇ ಗಂಡ ಮುನಿರಾಜು ಇವಳ ಸಾಹಸವೇ ಬೇಡ ಅಂತ ದೂರ ಇದ್ಬಿಟ್ಟಿದ್ದಾನೆ. ವೀಕ್ಷಕರೇ, ಪ್ರಿಯಾಂಕಾಳ 3ನೇ ಗಂಡನ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ತುಂಬಾ ಕನಿಕರ ಉಂಟಾಗುತ್ತೆ. ಏಕೆಂದ್ರೆ ಆ ಕಡೆ ಅವಳ ಹೆಸರಿನಲ್ಲಿ ಯಾವುದೇ ರೀತಿಯ ಕೋಟಿ ಆಸ್ತಿ ಇಲ್ಲ, ಈ ಕಡೆ ಇವನನ್ನ ಬಿಟ್ಟು ಯಾವಾಗ 4ನೇಯವನ ಜೊತೆ ಜೂಟ್ ಆಗ್ತಾಳೋ ಗೊತ್ತಿಲ್ಲ ಎಂಬ ಭಯ ಇರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದ ಪ್ರೀತಿ ಅವನ್ ಬಿಟ್ ಇವನ್ ಬಿಟ್ 3ನೇಯವನ ಜೊತೆ ಜೂಟ್ ಆದ ಕತೆ. ಒಂದು ದಿನ ಪ್ರಿಯಾಂಕಾನಂತವರು ಅಥವಾ ಪ್ರಿಯಾಂಕಾನೇ 4ನೇ ಮದುವೆಗಾಗಿ ಇನ್ಸ್ಟಾಗ್ರಾಮ್ ಮೂಲಕ ಬಲೆ ಬೀಳಿಸುವ ಸಾಧ್ಯತೆ ಇದೆ. ಆದ್ದರಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡುತ್ತಿರುವ ಯುವಕರು, ಪುರುಷರು ಹುಷಾರಾಗಿರಿ ಎಂದು ಎಚ್ಚರಿಸುತ್ತಿದ್ದೇನೆ. ಸ್ಟೋರಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.